ಈಗ ಈ ಬರ್ತಾ ಇರೋ ಲೋಕಸಭಾ ಚುನಾವಣೆಯಲ್ಲಿ ಮಂಡ್ಯದ ವಿಚಾರದಲ್ಲಿ ಮೈತ್ರಿಗೆ ಇದೊಂದು ರೀತಿ ಸಂಕಷ್ಟವಾಗಿ ಪರಿಣಮಿಸುತ್ತಾ ಅನ್ನೋ ಪ್ರಶ್ನೆ. ಯಾಕಂದ್ರೆ ಮೈತ್ರಿಯಲ್ಲಿ ಯಾರು ಪಾಲಾಗುತ್ತೆ ಮಂಡ್ಯ ಅನ್ನುವಂಥದ್ದೇ ತೀರಾ ಕುತೂಹಲ ಮೂಡಿಸ್ತಾ ಇದೆ. ಇದರ ನಡುವೆ ಬಿಜೆಪಿಗೆ ಸಪೋರ್ಟ್ ಮಾಡಿರುವಂತಹ ಸುಮಲತಾ ಅವರು ಇಲ್ಲಿ ತನಕ ಹೇಳ್ತಾ ಇರುವಂತದ್ದು ಒಂದೇ ಮಾತು, ಮಂಡ್ಯವನ್ನ ನಾನು ಬಿಟ್ಕೊಡೋ ಮಾತೇ ಇಲ್ಲ. ಬಿಜೆಪಿ ಕೂಡ ತನ್ನ ಕ್ಯಾಂಡಿಡೇಟ್ ಅಂದ್ರೆ ತಮ್ಮನ್ನೇ ಹಾಕೋದ್ರ ಮುಖಾಂತರ ಮಂಡ್ಯ ಉಳಿಸ್ಕೊಳ್ಳಿ ಅಂತ ಅವ್ರು ಹೇಳ್ತಾ ಇದ್ದಾರೆ. ಮಂಡ್ಯ ಟಿಕೆಟ್ಗೆ ಇಬ್ಬರ ಮಧ್ಯ ಹಗ್ಗಜಗ್ಗಾಟ ಮುಂದುವರೆದಿದೆ. ಜೆಡಿಎಸ್ ವರ್ಸಸ್ ಬಿಜೆಪಿ ಅನ್ನೋಕ್ಕಿಂತ ಜೆಡಿಎಸ್ ವರ್ಸಸ್ ಸುಮಲತಾ ಅನ್ನೋ ರೀತಿಯಲ್ಲಿದೆ ಅದೀಗ. ಮೊನ್ನೆ ಮಾಜಿ ಸಿಎಂ ಎಚ್.ಡಿ.ಕೆ ಡೆಲ್ಲಿಯಲ್ಲಿ ಅಮಿತ್ ಶಾ ಅವರನ್ನ ಭೇಟಿ ಮಾಡಿ ಮಂಡ್ಯಕ್ಕೆ ಪಟ್ಟು ಹಿಡಿದಿದ್ರು. ಈ ಬೆನ್ನಲ್ಲೇ ಸಂಸದೆ ಸುಮಲತಾ ಒಂದು ಖಡಕ್ ಮೆಸೇಜ್ ಅನ್ನ ರವಾನೆ ಮಾಡಿದ್ದಾರೆ. ಬಿಜೆಪಿಯಿಂದ ಮಂಡ್ಯದ ಟಿಕೆಟ್ ಸಿಗ್ಲಿಲ್ಲ ಅಂದ್ರೆ ಪರ್ಯಾಯ ಎಚ್ಚರಿಕೆನ ಕೊಟ್ಟಿದ್ದಾರೆ. ಹಾಗೆ ನೋಡಿದ್ರೆ ಅವರು ಕಳೆದ ಬಾರಿಯೂ ಪಕ್ಷೇತರರಾಗೆ ನಿಂತು ಗೆದ್ದಿರೋದು. ನನಗೆ ಬೇರೆಡೆ ಟಿಕೆಟ್ ಪಡೆಯೋದೇನು ಕಷ್ಟ ಅಲ್ಲ, ಆದ್ರೆ ನಾನ್ ನನ್ನ ಕ್ಷೇತ್ರ ಉಳಿಸ್ಕೋಬೇಕು. ನನ್ ಮುಂದೆಯೋ ಹಲವಾರು ಆಯ್ಕೆ ಇದೆ. ಕುಮಾರಸ್ವಾಮಿ ಏನ್ ಬೇಕಾದ್ರೂ ಹೇಳ್ಕೊಳ್ಳಿ, ಮಂಡ್ಯದಲ್ಲಿ ತಮ್ಮ ಸ್ಪರ್ಧೆ ಖಚಿತ ಅಂತ ಸುಮಲತಾ ಸ್ಫೋಟಕ ಮಾತುಗಳನ್ನಾಡಿದ್ದಾರೆ. ಆ ಮೂಲಕ ಬಿಜೆಪಿ ಟಿಕೆಟ್ ಸಿಗದಿದ್ರೆ ತಮ್ಮ ದಾರಿ ತಾವು ನೋಡ್ಕೋತೀವಿ ಅಂತ ಸುಮಲತಾ ಸಂದೇಶ ರವಾನಿಸಿದ್ರೆ. ಇದೀಗ ಬಿಜೆಪಿ ಹೈಕಮಾಂಡ್ ಮಟ್ಟದಲ್ಲೂ ಗಲಿಬಿಲಿಯ ವಾತಾವರಣ ಇದೆ ಅಂತ ಕೇಳಿದ್ದಾರೆ ಮೇಡಮ್. ಬಹುತೇಕ ಆಗಿದೆ ಅನ್ನೋದು ಕೂಡ ತಿಳಿದು ಬರ್ತಾ ಇದೆ. ಹೇಗಿರುತ್ತೆ ಮೇಡಮ್? ಬಹುತೇಕ ಆಗಿದೆ, ಅಂತೆ ಕಂತೆ ಅನ್ನೋದು ನಾವು ಮೊದಲಿಂದ ಕೇಳ್ಕೊಂಡು ಬರ್ತಾ ಇದ್ವಿ. ಅಧಿಕೃತವಾದ ಒಂದು ಘೋಷಣೆ ಆಗುವವರೆಗೂ ಯಾವುದು ನಿಜ ಇಲ್ಲ ಅಂತಾನೆ ತಿಳ್ಕೊ. ತಮ್ಗೆ ಹೋಪ್ ಇದೆಯಾ ಮೇಡಮ್? ಖಂಡಿತ ಇದೆ, ಖಂಡಿತ ಇದೆ, ಖಂಡಿತ. ನೋಡಿ, ನಾನು ಒಂದು ವಿಷಯ ಸ್ಪಷ್ಟವಾಗಿ ಹೇಳಕ್ಕೆ ಇಷ್ಟಪಡ್ತೀನಿ. ನನಗೆ ಒಂದು ಟಿಕೆಟ್ ಬೇಕು ಅಂತ ನನ್ನ ಹೋರಾಟ ಅಲ್ಲ. ನನಗೆ ಒಂದು ಟಿಕೆಟ್ ಬೇಕು ಅಂದರೆ ನನಗೆ ಹಲವಾರು ಆಪ್ಷನ್ಸು ಇದೆ ನನ್ನ ಮುಂದೆ. ಎಲ್ಲಾದರೂ ನಿಂತ್ಕೋಬೇಕು, ಯಾವುದಾದ್ರೂ ಒಂದು ಕಡೆ ನಾನು ಟ್ರೈ ಮಾಡಿ ಒಂದು ಟಿಕೆಟ್ ತಗೊಳ್ಳೇಬೇಕು ಅಂದರೆ ಅದಷ್ಟು ಕಷ್ಟವಾದ ವಿಷಯ ಏನಲ್ಲ. ನನ್ನ ಹೋರಾಟ ಮಂಡ್ಯಕ್ಕೋಸ್ಕರ. ಮಂಡ್ಯವನ್ನು ಉಳಿಸ್ಕೋಬೇಕು. BJP ಮಂಡ್ಯದಲ್ಲಿ ಒಂದು ಪಕ್ಷವನ್ನು ಇಲ್ಲಿ ನಾವು ಬಿಲ್ಡ್ ಮಾಡ್ಕೊಂಡು ಹೋಗಬೇಕು ಅನ್ನೋದು ನನ್ನ ಹೋರಾಟ. ಈ ವಿಚಾರ ಇಟ್ಕೊಂಡು ಅದೇ JDS ಅವರು ಅದನ್ನ ಕೇಳ್ತಾ ಇದ್ದಾರೆ ಅನ್ನೋದು ಆಗ ಅವರಿಗೆ ಆಗುವಂಥದ್ದಾದರೆ ಹೇಗಿರುತ್ತೆ ಅನ್ನೋದು? ಅಲ್ಲ, ನೋಡೋಣ. ಇನ್ನೂ ಪಕ್ಷ ಏನೂ ಅಧಿಕೃತವಾಗಿ ಏನೂ ಆಗಿಲ್ಲ. ಅದೇ ರೀತಿ ನಿನ್ನೆ JDS ವತಿಯಿಂದನೂ ಆ ರೀತಿ ಏನು ಚರ್ಚೆಗಳಾಗಿಲ್ಲ ಅನ್ನುವಂಥದ್ದೇ ಆಯ್ತು. ಸಿಕ್ಕಿರುವಂಥ ಮಾಹಿತಿ ಪ್ರಕಾರವಾಗಿ ಮೀಟಿಂಗ್ ಮುಗಿದ ಮೇಲೆ ನಿಖಿಲ್ ಅವರು ಮಾತಾಡ್ತಾರೆ, ಅಂದ್ರೆ ಮಂಡ್ಯವೂ ಸೇರಿದಂತೆ 3 ಕ್ಷೇತ್ರಗಳಲ್ಲಿ JDS ಜಾಸ್ತಿ ಮುನ್ನಡೆ ಇದೆ ಬಿಜೆಪಿಗಿಂತ. ಹಾಗಾಗಿ ಮಂಡ್ಯ ಸೇರಿದಂತೆ 3 ಕ್ಷೇತ್ರ ನಮಗೆ ಬರುತ್ತೆ ಅಂತ ಹೇಳಿದ್ದಾರೆ. ಅಲ್ಲ, ಅವ್ರು ಏನು ಬೇಕಾದರೂ ಅವ್ರ ಪರವಾಗಿ ಅವರು ಅಲ್ಲಿ ಮಾತಾಡಿ ಬಂದಿರ್ತಾರೆ, ಅದರಲ್ಲಿ ತಪ್ಪೇನಿಲ್ಲ. ಬಟ್ ಕೊನೆಯದಾಗಿ ಹೈಕಮಾಂಡ್ ಏನು ತೀರ್ಮಾನ ಮಾಡ್ತಾರೋ ಅದೇ ತಾನೇ ಫೈನಲ್ಲು ನಮಗೆ. ಅಲ್ಲ, ಅಮಿತ್ ಶಾ ಅವರು ತಮ್ಮ ಜೊತೆ ಮಾತನಾಡಿ ಮನವೊಲಿಸ್ತೀನಿ ಅಂತ ಹೇಳಿದ್ದಾರೆ ಅಂತ ಮಾತಾಡ್ತಾರೆ. ಇದೆಲ್ಲ ಮಾತು ಅಂತ, ಅದನ್ನೇ ನಾನು ಹೇಳಿದ್ನಲ್ಲ, ಈ ಅಂತೆ ಕಂತೆಗಳಿಗೆ ದೇರ್ ಇಸ್ ನೋ ಎಂಡ್. ಅದಕ್ಕೆ ಪ್ರತಿಯೊಂದಕ್ಕೂ ನಾನು ರಿಯಾಕ್ಟ್ ಮಾಡ್ತಾ ಕೂತ್ಕೊಳ್ಳೋಕೆ ಆಗೋದಿಲ್ಲ.